ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆ. ಇನ್ನು ಧಾರಾಕಾರ ಮಳೆಗೆ ಸೇತುವೆ ಕುಸಿದು ಅವಾಂತರ ಆಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆ. ಇನ್ನು ಈ ಒಂದು ಧಾರಾಕಾರ ಮಳೆಯಿಂದಾಗಿ ಸೇತುವೆ ಕುಸಿದು ಅವಾಂತರ ಆಗಿದೆ. ಚಿಮ್ಮನಚೋಡ ನರನಾಳ್ ಗ್ರಾಮದ ಸಂಪರ್ಕ ಸೇತುವೆ ಕುಸಿತ. ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ಗ್ರಾಮದ ಬಳಿ ಆಗಿರುವಂತಹ ಘಟನೆ. ಸುಲೇಪೇಟ್ನಲ್ಲಿಯೂ ಮಳೆ, ಸೇತುವೆ ಕುಸಿದಿದ್ದಕ್ಕೆ ಜನ ಶಾಕ್. ಸೇತುವೆ ಕುಸಿದು ಬೀಳುವ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಳಪೆ ಕಾಮಗಾರಿಯಿಂದಾಗಿ ಸೇತುವೆ ಕುಸಿದಿದೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಆ ಒಂದು ಸೇತುವೆ ಯಾವ ರೀತಿ ಕುಸಿತಾ ಇದೆ ಅಂತ. ಇದು ಮೊಬೈಲ್ನಲ್ಲಿ ಸೆರೆಯಾಗಿದೆ ಈ ಒಂದು ದೃಶ್ಯ. ನೋಡ್ತಾ ಇದ್ದಂತೆ ಏಕಾಏಕಿ ಆ ಒಂದು ಸೇತುವೆ ಕುಸಿತ ಆಗಿದೆ. ಒಂದು ವೇಳೆ ಆ ಒಂದು ಸೇತುವೆಯ ಮೇಲೆ ಏನಾದರೂ ವಾಹನ ಹೋಗ್ತಾ ಇದ್ರೆ ಏನಾಗಬೇಕಾಗಿತ್ತು? ವಾಹನ ಚಾಲನೆ ಮಾಡ್ತಾ ಇದ್ದಂತಹ ಚಾಲಕರ ಪರಿಸ್ಥಿತಿ. ಅಲ್ಲಿ ಪಕ್ಕದಲ್ಲಿ ಎಲ್ಲ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಒಂದು ವೇಳೆ ಅಲ್ಲಿ ಏನಾದರೂ ಬೇರೆ ಏನಾದರೂ ಜನ ಇದ್ದಂತಹ ಸಂದರ್ಭದಲ್ಲಿ ಇನ್ನೂ ಭಾರೀ ಪ್ರಮಾಣದಲ್ಲಿ ಏನಾದರೂ ಕುಸಿತ ಆಗಿದ್ರೆ ಜನರ ಪ್ರಾಣಕ್ಕೆ ತೊಂದರೆ ಆಗ್ತಾ ಇತ್ತು. ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾರೆ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ. ಜನರ ಜೀವದ ಜೊತೆ ಈ ಅಧಿಕಾರಿಗಳು ಆಟ ಆಡ್ತಾ ಇದ್ದಾರಾ? ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ಗ್ರಾಮದ ಬಳಿ ಆಗಿರುವಂತಹ ಘಟನೆ ಇದು. ಈ ಒಂದು ದೃಶ್ಯಾವಳಿಯನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ನೋಡಿ. ಇನ್ನು ಸಾಕಷ್ಟು ಮಳೆ ಆಗೇ ಆಗುತ್ತೆ. ಇನ್ನು ಮಳೆಗಾಲ ಶುರು ಆಯಿತು ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರತ್ತೆ. ಆದರೆ ನೀವು ಮಾಡಿರುವಂತಹ ಕಾಮಗಾರಿ ನೋಡಿ, ಮಳೆ ಬಂದರೆ ಒಂದು ಕಡೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುತ್ತೆ, ಇನ್ನು ನಾನಾ ರೀತಿಯ ಅವಾಂತರಗಳಾಗುತ್ತೆ, ಬೆಳೆ ನಾಶ ಆಗುತ್ತೆ. ಇಲ್ಲಿ ನೋಡಿದ್ರೆ ಕಳಪೆ ಕಾಮಗಾರಿ ಮಾಡಿ ಜನರ ಜೀವದ ಜೊತೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ.